ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಇವತ್ತು ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಕೀರ್ತನೆ ಗ್ರಂಥದಲ್ಲಿ 106ನೇ ಕೀರ್ತನೆ, ಅದರಲ್ಲಿ ಮೊದಲನೇ ವಚನವಾಗಿದೆ. ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದ. ಯೆಹೋವನು, ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡಲಿ. ಆತನು ಒಳ್ಳೆಯವನು. ದೇವರು ಒಳ್ಳೆಯವರು, ಕೆಟ್ಟವರಿಗೂ ಒಳ್ಳೆಯವರು, ಒಳ್ಳೆಯವ್ರಿಗೂ ದೇವರು ಒಳ್ಳೆಯವರಾಗಿದ್ದಾರೆ. ಹಾಲೆಲೂಯಾ. ನೋಡಿ, ಎಲ್ಲರ ಮೇಲೂ ತಕ್ಕ ಕಾಲಕ್ಕೆ ಮಳೆ ಬೆಳೆ ಎಲ್ಲವನ್ನು ಕೊಟ್ಟು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಈ ಲೋಕದಲ್ಲಿ ದೇವರನ್ನ ಅರ್ಥ ಮಾಡಿಕೊಂಡಿದ್ದ ಜನಗಳಿಗೂ ದೇವರು ಮಳೆ ಕೊಡ್ತಾ ಇದ್ದಾರೆ, ಅವರಿಗೂ ಬಿಸಿಲು ಕೊಡ್ತಾ ಇದ್ದಾರೆ, ಅವರಿಗೂ ತಕ್ಕ ಆಹಾರವನ್ನು ಕೊಡ್ತಾ ಇದ್ದಾರೆ. ದೇವರ ಆದುಕೊಂಡವರಿಗೂ ಸೇಮ್ ಮಾಡ್ತಾ ಇದ್ದಾರೆ. ಆದರೆ ಮನುಷ್ಯನ ನೋಡ್ರಿ, ಮನುಷ್ಯನ ನಾವು ಒಬ್ರು ನಮ್ಮ ಹತ್ರ ಮಾತನಾಡಲಿಲ್ಲ ಅಂದ್ರೆ ಅವ್ರ ಹತ್ರ ತಾರತಮ್ಯ. ಆದ್ರೆ ದೇವರು, ಆತನು ಎಷ್ಟು ಒಳ್ಳೆಯವರು ಅಂತ ಇಲ್ಲೇ ವಾಕ್ಯದ ಮುಖಾಂತರವೇ ನಾವು ಸವಿದು ನೋಡ್ಬೇಕಾಗಿದೆ. ನೋಡಿ, ಮತ್ತೊಂದ್ಸಲ ಓದಿಕೊಳ್ತೇನೆ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿದ್ರೆ ಆತನು ಒಳ್ಳೆಯ. ಆತನು ಒಳ್ಳೆಯನಾಗಿರೋದಕ್ಕೆ, ನಮ್ಮನ್ನ ಕರೆದಾತನು ನಂಬಿಕಸ್ಥನಾಗಿರೋದಕ್ಕೋಸ್ಕರ ಸ್ತುತಿ ಮಾಡ್ರಿ, ಆರಾಧಿಸ್ರಿ. ದೇವರ ಮಾತಿಗೆ ನಾವು ವಿಧೇಯರಾಗಿ ಬೆಲೆ ಕೊಟ್ಟು ನಡೆಯುವಂತ ಮಕ್ಕಳಾಗಿ ಜೀವಿಸ್ರಿ. ಹಾಲೆಲೂಯಾ. ಈಗ ಮಕ್ಕಳು ಮನೆಯಲ್ಲಿ ತಂದೆ ತಾಯಿಗೆ ಹೇಗೆ ವಿಧೇಯರಾಗಿ ನಡೀತಾರೋ, ತಂದೆ ತಾಯಿ ಮಾತುಗಳನ್ನ ಹೇಗೆ ಕೇಳದೆ ಇರುವಂತ ಮಕ್ಕಳು ಇದ್ದಾರೆ, ಕೇಳುವಂತ ಮಕ್ಕಳು ಇದ್ದಾರೆ. ಅವರಲ್ಲಿ ಈ ಭೂಮಿಲೇ ವ್ಯತ್ಯಾಸಗಳನ್ನ ಕಾಣ್ತಾರೆ ಪ್ರತಿಯೊಬ್ಬರು. ಹಾಲೆಲೂಯಾ. ತಂದೆ ತಾಯಿ ಮಾತುಗಳನ್ನ ಕೇಳಿದನು, ನೀನಿರುವಂತ ದೇಶದಲ್ಲಿ ನೀನು ಬಹುಕಾಲ ಬದುಕುವಿ, ನಿನಗೆ ಮೇಲಾಗುವುದು. ಹಾಲೆಲೂಯಾ. ಏನ್ ಹೇಳ್ತಾ ದೇವರು? ನೀನು ಯಾವ ದೇಶದಲ್ಲಿ ಇರ್ತೀಯೋ, ನೀನು ಸ್ವದೇಶದಲ್ಲಿದ್ರು ಪರವಾಗಿಲ್ಲ, ಬೇರೆ ದೇಶದಲ್ಲಿದ್ರು ಪರವಾಗಿಲ್ಲ, ತಂದೆ ತಾಯಿಗೆ ವಿಧೇಯನಾಗಿದ್ರು ನೀನ್ ನೋಡು, ನಿನಗೆಂತ ಆಶೀರ್ವಾದ ಅದು. ಕೇಳದೆ ಹೋದವರಿಗೆ ಯಾವ ಆಶೀರ್ವಾದವೂ ಇಲ್ಲ. ಅವತ್ತು ದುಡಿಬೇಕು, ಅವತ್ತು ಊಟ ಮಾಡ್ಬೇಕು. ಅಂದ್ರೆ ಅರ್ಥ, ದೇವರನ್ನ ಅರ್ಥ ಮಾಡ್ಕೊಂಡಿದ್ದ ಜೀವಿತ ಬೇರೆ, ಅರ್ಥ ಮಾಡ್ಕೊಂಡು ನಡೆಯುವಂತ ಜೀವಿತ ಬೇರೆ. ಯಾರು ದೇವರಿಗೆ ಭಯಪಟ್ಟು ಒಳಗಾಗಿ ಆತನ ಆಜ್ಞೆಯನ್ನು ಅನುಸರಿಸಿ ಆತನ ಮಾರ್ಗದಲ್ಲಿ ನಡೀತಾರೋ ಅವರು ಧನ್ಯರು, ಅವರಿಗೆ ಶುಭ ಹೊಂದುವುದು. ಹಾಲೆಲೂಯಾ. ನಾನೆಲ್ಲ ಹೇಳ್ತಾ ಇರೋದು ದೇವರ ವಾಕ್ಯ ಹೇಳ್ತಾ ಇದೆ. ಹಾಗಾಗಿ ನೋಡಿ, ಯೆಹೋವನು ಮಹತ್ ಕಾರ್ಯಗಳನ್ನು ಯಾರು ವರ್ಣಿಸಬಲ್ಲರು? ದೇವರ ಮಹತ್ ಕಾರ್ಯವನ್ನು ಯಾರು ವರ್ಣನೆ ಮಾಡ್ಲಿಕ್ಕಾಗ್ತದೆ ಪ್ರಿಯರೇ? ನಾವು ಪ್ರಾರ್ಥನೆ ಮಾಡೋದು ಎಲ್ಲೋ ಅಲ್ಪ ಸ್ವಲ್ಪ, ನಮ್ಮ ಪ್ರಾರ್ಥನೆ ಕಡಿಮೆಯಾಗಿದೆ, ದೇವರ ಕೃಪೆ ಜಾಸ್ತಿ ಆಗಿದೆ. ಯಾಕಂದ್ರೆ ಒಂದು ಆತ್ಮವನ್ನು ನಷ್ಟವಾಗಬಾರದಂತ ದೇವರ ಚಿತ್ತವಾಗಿದೆ, ದೇವರ ಆಸೆಯಾಗಿದೆ. ಆದ್ರೆ ನಮ್ಮ ಪ್ರಾರ್ಥನೆ ಕಡಿಮೆನೆ ಪ್ರಿಯರೇ. ಹಾಲೆಲೂಯಾ. ಈ ಭೂಮಿ ಮೇಲೆ ನಾವು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದೀವಿ ಅಂತ ಎಲ್ಲ ಅವ್ರವ್ರಿಗೆ ಗೊತ್ತು ಪ್ರಿಯರೇ. ಹಾಲೆಲೂಯಾ. ನಾವು ಯಾರು ನಾವು ಹೇಳೋದು ಬೇಡ. ಯಾಕಂದ್ರೆ ಆತನ ಕೃಪೆ ಶಾಶ್ವತವಾದದ್ದು. ಆತನ ಕೃಪೆ ಅಂದ್ರೆ ಏನು? ನಮ್ಮ ಮೇಲೆ ಇಟ್ಟಿರುವಂತ ಕೃಪೆ ಅದು ಶಾಶ್ವತವಾದದ್ದು. ಅಳಿದು ಹೋಗಂತ ಕೃಪೆ ಅಲ್ಲ, ಇವತ್ತಿದ್ದು ನಾಳೆ ಹೋಗುವಂತ ಕೃಪೆ ಅಲ್ಲ. ಹಾಲೆಲೂಯಾ. ಎಂದೆಂದು ಶಾಶ್ವತವಾದ ಕೃಪೆಯಾಗಿದೆ ದೇವರು ತೋರಿಸುವಂಥದ್ದು. ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೂ ಸೇಮ್ ದೇವರು ನಡೆಸ್ತಾರೆ. ನನ್ನ ಮಕ್ಕಳು ಇವತ್ತು ಮನ ತಿರುಗ್ತಾರೆ, ನಾಳೆ ಮನ ತಿರುಗ್ತಾರೆ. ಹಾಲೆಲೂಯಾ. ಅವರಿಗೆ ಸಮಯ ಕೊಡೋಣ ಅಂತ ಹೇಳಿ ದೇವರು. ಅದಕ್ಕೆ ಶರೀರಧಾರಿ ಇರಬೇಕಾದ್ರೆ ಕ್ಷಮೆ ದಮೆ ಅಂತ ವಾಕ್ಯ ಹೇಳ್ತದೆ. ಹಾಲೆಲೂಯಾ. ಶರೀರ ಬಿಟ್ಟ ಮೇಲೆ ಯಾವ ಕ್ಷಮೆಯೂ ಇರುವುದಿಲ್ಲ ಪ್ರಿಯರೇ. ಅದಕ್ಕಾಗಿ ನಮ್ಮ ಆಯುಷ್ಕಾಲ ಗತಿಸಿ ಹೋಗುವುದಕ್ಕಿಂತ ಮುಂಚೆ ನಮ್ಮ ಸೃಷ್ಟಿಕರ್ತನಾದ ದೇವರನ್ನ ನಾವು ಆದುಕೊಳ್ಬೇಕಾಗಿದೆ. ಹುಡುಕಿ ಆದುಕೊಳ್ಬೇಕು ನಾವು. ಹಾಲೆಲೂಯಾ. ಯಾರು ನಮ್ಮನ್ನ ಉಂಟು ಮಾಡಿದ್ರು? ಈ ಜಗತ್ತನ್ನ ಯಾರು ಉಂಟು ಮಾಡಿದ್ರು? ಆಕಾಶ ಭೂಮಿಯನ್ನು ಯಾರು ಉಂಟು ಮಾಡಿದ್ರು? ಹಾಲೆಲೂಯಾ. ಅದನ್ನ ನಾವು ತಿಳ್ಕೋಬೇಕಾಗಿದೆ ಪ್ರಿಯರೇ. ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಆ ಗೊತ್ತಾಗೋಕ್ಕೋಸ್ಕರನೇ ವಾಕ್ಯವನ್ನು ಅವ್ರಿಗೆ ತಲುಪಲಿ ಎಂಬುದಾಗಿ ಈ ವಾಕ್ಯವನ್ನು ದೇವರು ಕೊಟ್ಟಿದ್ದಾರೆ ನಮಗೆ. ಹಾಲೆಲೂಯಾ. ಹಾಗೂ ಆತನನ್ನು ತಕ್ಕಂತೆ ಕೀರ್ತಿಸುವುದು ಯಾರಿಂದ ಆಗುತ್ತೆ?
ದೇವರಿಗೆ ತಕ್ಕಂತೆ ಕೀರ್ತಿಸುವುದು, ವರ್ಣಿಸುವುದು, ಆರಾಧಿಸುವುದು, ಪ್ರಾರ್ಥನೆ ಮಾಡುವುದು, ವಾಕ್ಯ ಓದುವುದು ಯಾರಿಂದ ಆಗುತ್ತೆ? ಅದೇ ನಾನು ಹೇಳ್ತಿದ್ದೀನಲ್ಲ, ನಮ್ಮ ಪ್ರಾರ್ಥನೆ ಕೊಂಚವೇ ಆಗಿದೆ. ಆತನ ಕೃಪೆ ಶಾಶ್ವತವಾದದ್ದು ಮನುಷ್ಯನ ಮೇಲೆ. ಹಾಲೆಲೂಯಾ! ಎಷ್ಟು ಒಳ್ಳೆ ದೇವರು. ನಮ್ಮ ಪ್ರಾರ್ಥನೆ ಕಡಿಮೆ ಆಗಿದ್ರೂ ಪರವಾಗಿಲ್ಲ, ಅದಕ್ಕೆ ದೇವರ ಆತ್ಮನ ನಮಗೆ ಸಹಾಯವನ್ನು ಕೊಟ್ಟು ಎಲ್ಲ ವಿಷಯದಲ್ಲೂ ನೀನು ನಡೆಸು ಅಂತ ನಮ್ಮೊಟ್ಟಿಗೆ ದೇವರ ಆತ್ಮನ ಕಳಿಸಿದ್ದಾರೆ ಪ್ರಿಯರೇ. ಹಾಲೆಲೂಯಾ! ಆತನನ್ನು ಕೀರ್ತಿಸುವುದು ಯಾರಿಂದ ಆದೀತು? ಯಾವಾಗಲೂ ನ್ಯಾಯವನ್ನು ಕಾಪಾಡುವವರು, ನೀತಿಯನ್ನು ಪಾಲಿಸುವವರು ಧನ್ಯರು. ಹಾಲೆಲೂಯಾ! ನ್ಯಾಯವನ್ನು ಕಾಪಾಡುವವರು, ನೀತಿಯನ್ನು ಪಾಲಿಸುವವರು ಅವರು ಧನ್ಯರು. ಈ ಲೋಕದಲ್ಲಿ ಈ ವಾಕ್ಯವನ್ನು ತಿಳಿದಂಥವರು, ಧ್ಯಾನಿಸುವಂತವರು, ಪ್ರಾರ್ಥನೆ ಮಾಡುವಂತವರು, ಎಡಬಿಡದೆ ಪ್ರಾರ್ಥನೆ ಮಾಡಿಕೊಂಡು ಸದಾಕಾಲ ದೇವರ ಹೆಸರಿನಲ್ಲಿ ಬದುಕುವಂತವರು ಅವರು ಧನ್ಯರು. ಇಲ್ಲದೆ ಬರೆಯಲ್ಪಟ್ಟಿದೆ. ಯಾರು ನೀತಿಯನ್ನು, ನ್ಯಾಯವನ್ನು, ಧರ್ಮವನ್ನು, ದೇವರು ಕೊಟ್ಟಂತ ಆಜ್ಞೆಗಳನ್ನು ಮೀರದೆ ಅದ್ರ ಪ್ರಕಾರ ಯಾರು ಜೀವನ ಮಾಡ್ತಾ ಇದ್ದಾರೋ, ಜೀವಿಸ್ತಾ ಇದ್ದಾರೋ ಅವರೇ ಧನ್ಯರು ಎಂಬುದಾಗಿ. ಇದಕ್ಕೆ ಒಳಗಾಗಿದರೆ ಆಮೇಲೆ ದೇವರ ಕೃಪೆ, ದೇವರ ಹಸ್ತ ನಮ್ಮ ಮೇಲೆ ಇದ್ದರೆ ನಮ್ಮನ್ನು ಯಾರು ಕೇಳು ಮಾಡಕ್ ಬಯಸ್ತಾರೆ? ಯಾವ ಮಾಟ ಮಂತ್ರವು ತಗಲುವುದಿಲ್ಲ. ಯಾವ ಆರೋಪಗಳು ಬಂದರೂ ನಮ್ಮನ್ನ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಕೀರ್ತನೆಯಲ್ಲಿ ಹೇಳ್ತದೆ, 7 ದಾರಿಯಿಂದ ಬಂದು ಒಂದು ದಾರಿಯಿಂದ ಬಂದು 7 ದಾರಿಯಿಂದ ಓಡೋಗ್ತಾರೆ ಅಂತ. ಹಾಲೆಲೂಯಾ! ಯಾರಿಗೋಸ್ಕರ? ದೇವರನ್ನ ಆದುಕೊಂಡು ವಾಕ್ಯದ ಪ್ರಕಾರ ಜೀವಿಸಿಕೊಂಡು ದೇವರು ತನ್ನ ಮುಂದುಗಡೆ ಇಟ್ಟುಕೊಂಡು ನಡೆಯುವಂತ ಕುಟುಂಬದ ಮೇಲೆ ಯಾವುದು ನಿಮಗೆ ಬಂದು ಟಚ್ ಮಾಡುವುದಿಲ್ಲ, ಅಶುಭ ಆಗುವುದಿಲ್ಲ, ಎಲ್ಲ ಶುಭನೇ ಆಗ್ತದೆ. ನಾವು ದೇವರು ಒಳಗಡೆ ಹೋಗೋದೊಂದೇ ಕೆಲಸ ಅಷ್ಟೇ. ದೇವರನ್ನ ಸಂಪೂರ್ಣವಾಗಿ ಆತ್ಕೊಳ್ಳೋದು ಒಂದೇ ಕೆಲಸ ಆಗಿದೆ. ಆತ್ಕೊಂಡ್ಮೇಲೆ ಎಲ್ಲ ವಿಷಯದಲ್ಲೂ ನಾವು ಹೋಗ್ಬೇಕಾದ್ರೆ, ಸ್ವಾಮಿ ಈ ತರ ಹಿಂಗಿದೆ ಪರಿಸ್ಥಿತಿ, ದೇವರೇ ನೀನಲ್ಲಿ ಮಾತನಾಡು, ದೇವರೇ ನಿನಗೆ ಆ ಕೆಲಸ ನನಗೆ ನಡೆಸ್ಕೊಡು ದೇವರೇ ಅಂದ್ರೆ ಅಲ್ಲಿ ರಿಜೆಕ್ಟ್ ಆಗಿದ್ರೂ ಸತ ಅಲ್ಲಿ ನಿಮಗೆ ಸಕ್ಸಸ್ಫುಲ್ ಮಾಡಿಕೊಡ್ತಾನೆ. ನಿಮ್ಮ ಕೆಲಸಗಳನ್ನ ಮಾಡಿಕೊಡ್ತಾನೆ. ಯಾಕಂದ್ರೆ ನಮಗೆ ಗೊತ್ತಿಲ್ಲ ಅದು ಯಾಕಂದ್ರೆ ಕಾಣದೆ ಬರುವಂತ ಸಹಾಯ. ಅದಕ್ಕೆ ಕಂಡು ನಂಬುವುದಕ್ಕಿಂತ ಕಾಣದೆ ನಂಬುವುದು ಧನ್ಯ. ಹಾಗಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಈ ವಾಕ್ಯವನ್ನು ಮುಕ್ತಾಯ ಮಾಡೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ ಸ್ವಾಮಿಗೆ ಮಹಿಮೆ ಆಗಲಿ. ಈ ಕೊಟ್ಟಂತ ವಾಕ್ಯ ಸಂದೇಶವನ್ನು ನಿಮ್ಮ ಸ್ವಾಮಿ ನಿಮ್ಮ ಕರಗಳು ಮುಗಿಸ್ಕೊಡ್ತೇನೆ ದೇವರೇ. ಸ್ತೋತ್ರ ಕರ್ತನ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರಗಳು ಮುಗಿಸ್ಕೊಡ್ತೀನಿ. ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ವಿಡಿಯೋ ಜೀವನ ಆಮೇಲೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ ನಾವು ಪ್ರತಿ ಸಲವೂ ಒಂದು ಅಧ್ಯಾಯದಲ್ಲಿ ವಾಕ್ಯಗಳನ್ನ ತಗೊಳ್ಬೇಕಾದ್ರೆ ನನಗೆ ಇರುವಂತ ಸಮಯ 6 ನಿಮಿಷ 7 ನಿಮಿಷ. ಒಂದೇ ಒಂದು ಅಧ್ಯಾಯದಲ್ಲಿ 3 ವಾಕ್ಯನೋ 2 ವಾಕ್ಯನೋ 4 ವಾಕ್ಯನೋ ಇಷ್ಟೇ ದೇವರು ನನಗೆ ಆಪ್ಷನ್ ಕೊಟ್ಟಿರೋದು. ಹಾಗಾಗಿ ಇದಕ್ಕೆ ಆಲ್ಟರ್ನೇಟಿವ್ ಇನ್ನೂ ಬೇರೆ ಅನೇಕ ಕಡೆ ವಚನಗಳಿದೆ, ಅದನ್ನು ಮಾತನಾಡಲಿಕ್ಕೆ ಸಮಯ ಆಗುವುದಿಲ್ಲ. ಹಾಗಾಗಿ ಇದಿಷ್ಟು ಕೊಟ್ಟಂತ ದೇವರಿಗೆ ಸ್ತೋತ್ರ ಮಾಡಿಕೊಳ್ಳೋಣ. ದೇವರಿಗೆ ಕೃತಜ್ಞತೆ ಮಾಡಿ ಎಲ್ಲ ನಾನು ಮುಕ್ತಾಯ ಮಾಡಿದ್ದೀನಿ. ಎಲ್ಲರಿಗೂ ದೇವ್ರ ನಾಮಕ್ಕೆ ವಂದನೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಗಾಡ್ ಬ್ಲೆಸ್ ಯು. ದೇವರೆಲ್ಲರೂ ನಿಮ್ಮನ್ನು ಆಶೀರ್ವದಿಸಿ. ಆಮೇಲೆ.